ಅಶೋಕ್ ಸಭಾಧ್ಯಕ್ಷರೇ, ಎಲ್ಲ ಕೂತ್ಕೊಳ್ಳಿ. ಗೌರವಾನ್ವಿತ ರಾಜ್ಯಪಾಲರು ಈ ತಿಂಗಳು 12ನೇ ತಾರೀಕು ಉಭಯ ಸದನಗಳನ್ನು ಉದ್ದೇಶಿಸಿ ಭಾಷಣ ಮಾಡಿದ್ದಾರೆ. ಆ ಭಾಷಣಕ್ಕೆ ನರೇಂದ್ರ ಸ್ವಾಮಿಯವರು ಮತ್ತು ಬಸವನಗೌಡ ದದ್ದಲ್ ಅವರು ವಂದನಾ ನಿರ್ಣಯವನ್ನು ಮಂಡಿಸಿ ನರೇಂದ್ರ ಸ್ವಾಮಿಯವರು ರಾಜ್ಯಪಾಲರಿಗೆ ವಂದನೆಯನ್ನು ಸಲ್ಲಿಸತಕ್ಕಂಥ ಸದನದ ಪರವಾಗಿ ವಂದನೆಯನ್ನು ಸಲ್ಲಿಸತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಅದನ್ನು ಬೆಂಬಲಿಸಿ ಬಸವನಗೌಡ ದದ್ದಲ್ ಅವರು ಸೆಕೆಂಡ್ ಮಾಡಿದ್ದಾರೆ. ಅವರು ಇಬ್ಬರನ್ನು ಸೇರಿಸಿ ಒಟ್ಟು ರಾಜ್ಯಪಾಲರ ವಂದನಾ ನಿರ್ಣಯದ ಮೇಲೆ ಚರ್ಚೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಮಾನ್ಯ ಸದಸ್ಯರುಗಳು ಒಟ್ಟು 12 ಜನರು. ನರೇಂದ್ರ ಸ್ವಾಮಿ, ಬಸವನಗೌಡ ದದ್ದಲ್, ಡಾಕ್ಟರ್ ಎಚ್.ಡಿ. ರಂಗನಾಥ್, ಕೆ.ಎಂ. ಶಿವಲಿಂಗೇಗೌಡ, ಶರತ್ ಬಚ್ಚೇಗೌಡ, ಕೆ.ಎಸ್. ಬಸವಂತಪ್ಪ, ಆಮೇಲೆ ವಿರೋಧ ಪಕ್ಷದ ನಾಯಕರಾದಂಥ ಆರ್. ಅಶೋಕ್, ಬಿ.ವೈ. ವಿಜಯೇಂದ್ರ, ಎಸ್.ಎನ್. ಚನ್ನಬಸಪ್ಪ, ಬಸನಗೌಡ ಆರ್. ಪಾಟೀಲ್ ಯತ್ನಾಳ್, ಮುನಿರತ್ನ, ಇವರು ಬಿಜೆಪಿಯಿಂದ ಮಾನ್ಯ ಸದಸ್ಯರುಗಳು ಮಾತನಾಡಿದ್ದಾರೆ. ಆಮೇಲೆ ಜೆಡಿಎಸ್ ಪಕ್ಷದಿಂದ ಕುಮಾರಸ್ವಾಮಿ ಅವರು ಮಾತನಾಡಿದ್ದಾರೆ. ಒಟ್ಟು 12 ಜನ ಮಾತಾಡಿದ್ದಾರೆ. ಸುಮಾರು 10 ಗಂಟೆಗಳು 11 ನಿಮಿಷ ಎಲ್ಲರೂ ಸೇರಿ ಮಾತನಾಡಿದ್ದಾರೆ. ನಾನು ಚರ್ಚೆಯಲ್ಲಿ ಭಾಗವಹಿಸಿದಂಥ ಎಲ್ಲ ಮಾನ್ಯ ಸದಸ್ಯರಿಗೂ ಕೂಡ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೆ. ಎರಡು 2024 ಹೊಸ ವರ್ಷ ಪ್ರಾರಂಭ ಆಗಿ 1 ತಿಂಗಳು 20 ದಿನ ಆಗಿದೆ. ಇದು ಮೊದಲನೇ 2024ರಲ್ಲಿ ಮೊದಲನೇ ಅಧಿವೇಶನ. ಹೊಸ ವರ್ಷದ ಮೊದಲನೇ ಅಧಿವೇಶನ. ಸಾಮಾನ್ಯವಾಗಿ ರಾಜ್ಯಪಾಲರು ಉಭಯ ಸದನಗಳನ್ನು ಉದ್ದೇಶಿಸಿ ಭಾಷಣ ಮಾಡ್ತಾರೆ. ಅವರ ಭಾಷಣಕ್ಕೆ ವಂದನೆಯನ್ನು ಸಲ್ಲಿಸ್ತಕ್ಕಂಥದ್ದು ಸಂವಿಧಾನಬದ್ಧವಾಗಿ ಬಂದಿರತಕ್ಕಂಥ ಒಂದು ಸಂಪ್ರದಾಯ. ರಾಜ್ಯಪಾಲರು ಸರ್ಕಾರದ ನಿಲುವನ್ನು, ಸರ್ಕಾರದ ಮುನ್ನೋಟವನ್ನು, ನೀತಿಯನ್ನು
ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ನಾನು ರಾಜ್ಯಪಾಲರನ್ನು ವಿಶೇಷವಾಗಿ ಅಭಿನಂದಿಸ್ತೀನಿ. ಯಾಕಪ್ಪ ಅಂತಂದ್ರೆ ಪಕ್ಕದ ರಾಜ್ಯಗಳು ತಮಿಳುನಾಡು ಮತ್ತು ಕೇರಳ, ಅಲ್ಲಿರ್ತಕ್ಕಂಥ ಮಾನ್ಯ ರಾಜ್ಯಪಾಲರುಗಳು ಅವರು ರಾಜ್ಯಪಾಲರ ಭಾಷಣ ಮಾಡುವಾಗ ಅವ್ರದ್ದೇ ಆದಂಥ ಅಭಿಪ್ರಾಯ ಅಥವಾ ಭಾಷಣವನ್ನು ಮೊಟಕು ಮಾಡಿ ಹೊರ ನಡೀತಕ್ಕಂಥದ್ದು ಇವ್ಯಾವು ಕೂಡ ನಮ್ಮ ರಾಜ್ಯಪಾಲರು ಮಾಡಿಲ್ಲ. ಸರ್ಕಾರದ ನಿಲುವನ್ನು, ಸರ್ಕಾರದ ನೀತಿಯನ್ನು, ಸರ್ಕಾರದ ಮುನ್ನೋಟವನ್ನು, ಸರ್ಕಾರದ ಕಾರ್ಯಕ್ರಮಗಳನ್ನು ಬಹಳ ಸ್ಪಷ್ಟವಾಗಿ ಈ ಸದನದ ಮುಂದೆ, ಈ ರಾಜ್ಯದ ಜನತೆಯ ಮುಂದೆ ಇರ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದಾರೆ. ಆ ಮೂಲಕ ಸಂವಿಧಾನದ ಘನತೆಯನ್ನು, ಗಾಂಭೀರ್ಯವನ್ನು ಮತ್ತು ಅವರ ಸ್ಥಾನದ ಗೌರವವನ್ನು ಉಳಿಸಿಕೊಂಡಿದ್ದಾರೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸೊ ಹಾಗಾಗಿ ರಾಜ್ಯಪಾಲರು, ಇದು ಬಹಳ ಜನ ನಮ್ಮ ವಿರೋಧ ಪಕ್ಷದ ಮುಖಂಡರುಗಳು ಮಾತನಾಡಿದ್ದಾರೆ. ರಾಜ್ಯಪಾಲರ ಕೈನಲ್ಲಿ ಸುಳ್ಳು ಹೇಳಿಸಿದ್ದಾರೆ, ರಾಜ್ಯಪಾಲರ ಕೈನಲ್ಲಿ ಸುಳ್ಳು ಹೇಳಿಸಿದ್ದಾರೆ. ಇದು ಬಹಳ ನಿರಾಶಾದಾಯಕವಾದಂಥ ಭಾಷಣ. ಬಸವರಾಜ ಬೊಮ್ಮಾಯಿಯವರು ಹಿಂದೆಂದೂ ಇಂಥ ಭಾಷಣವನ್ನು ಕೇಳಿರಲಿಲ್ಲ ಅಂತ ಎಲ್ಲ ಹೇಳಿದ್ದಾರೆ. ಬಹುಶಃ ಒಂದು ವೇಳೆ ಬಸವರಾಜ್ ಅವ್ರ ಒಳ್ಳೆತನವನ್ನು ನೀವು ದುರುಪಯೋಗ ಮಾಡ್ಕೊಂಡಿದ್ದೀರಿ ಅಂತ ನೀವು ಏನ್ ಬೇಕಾದ್ರೂ ಹೇಳಿ, ಈಗ ಅಲ್ಲ ಹೇಳಿದಿರಿ, ಅಲ್ಲ ಹೇಳಿದಿರಿ ಬೇಕಾದ್ರೂ ಹೇಳಿ, ಪರವಾಗಿಲ್ಲ. ಈಗ ನೀವು ಹೇಳಿದ್ರಲ್ಲ ಅಭಿನಂದನೆ, ಅದಕ್ಕೆಲ್ಲ ಉತ್ತರ ಕೊಡೋಣ. ನಾವು ಯಾವತ್ತೂ ಕೂಡ ಇನ್ನೊಬ್ಬರ ಒಳ್ಳೆತನವನ್ನು ದುರುಪಯೋಗ ಮಾಡ್ಕೊಳ್ಳಲ್ಲ. ನಾವು ಅದನ್ನ ಯಾರ ಒಳ್ಳೆತನೂ ದುರುಪಯೋಗ ಮಾಡ್ಕೊಳ್ಳಲ್ಲ. ನಿಮ್ಮ ಒಳ್ಳೆತನೂ ದುರುಪಯೋಗ ಮಾಡ್ಕೊಳಕ್ ಹೋಗಲ್ಲ. ನಿಮ್ಮ ಒಳ್ಳೆತನ ಇದ್ರೆ ದುರುಪಯೋಗ ಮಾಡ್ಕೊಂಡಿಲ್ಲ. ನಾವು ಇವತ್ತಿನವ್ರಿಗೆ ಮಾಡ್ಕೊಂಡಿದ್ದೀನ ನಿಮ್ಮ ಒಳ್ಳೆತನನ? ಅಲ್ಲ, ನಮ್ಮ ಒಳ್ಳೆತನ ದುರುಪಯೋಗ ನಿಮಗೆ ಮಾಡಕ್ಕೊಳಕ್ಕಾಗಲ್ಲ, ನಿಮ್ಮ ಒಳ್ಳೆತನ ನಮ್ಗೆ ಮಾಡೋಕ್ಕಾಗಲ್ಲ. ಆದ್ರೆ ರಾಜ್ಯಪಾಲರದು ಅವ್ರ ಪರಿಸ್ಥಿತಿ ಹೆಂಗಂದ್ರೆ ಸರ್ಕಾರ ಕೊಟ್ಟಿದ್ದನ್ನ ಕ್ಯಾಬಿನೆಟ್ ಈಗ ಬಸವರಾಜ ಬೊಮ್ಮಾಯಿ ಚೀಫ್ ಮಿನಿಸ್ಟರ್ ಯಾಕೆ ಹೇಳ್ತಾ ಇದ್ದಾರೆ, ರಾಜ್ಯಪಾಲರ ಸೌತ್ ಇಂಡಿಯಾ ಬೇರೆ ರಾಜ್ಯಪಾಲರು ಬೇರೆ ಬೇರೆ ರಾಜ್ಯ ಎಲ್ಲ ನೋಡ್ತಾರೆ. ಅದರಿಂದ ನಮ್ಮ ರಾಜ್ಯಪಾಲರು ಬಹಳ ಗೌರವದಿಂದ ಈ ರಾಜ್ಯದ ಸಂಸ್ಕೃತಿ, ನಮ್ಮ ಇತಿಹಾಸ ನೋಡಿ ಬಹಳ ಗೌರವದಿಂದ ನಡ್ಕೊಳ್ತಾ ಇದ್ದಾರೆ. ಅಂದ್ರೆ ಅವ್ರಿಗೆ ಅಭಿನಂದಿಸೋದು ನೀವು ತಡ್ಕೊಳಕ್ ಆಗ್ತಿಲ್ಲ. ಅಲ್ಲ, ಅಭಿನಂದನೆ ಸಲ್ಲಿಸಿದ್ದಕ್ಕೆ ಅವ್ರು ಅಭಿನಂದಿಸೋದು ತಡ್ಕೊಳಕ್ ಆಗ್ತಾ ಇಲ್ಲ. ಅವ್ರು ಒಳ್ಳೆಯವರು ಇದ್ದಾರೆ ಅಂತ ಗೊತ್ತಿದ್ದು ನೀವು ಅವ್ರ ಬಾಯಿಂದ ಏನೇನೆಲ್ಲ ಹೇಳಿಸ್ಬೇಕು ಸೇರಿಸಿ ಹೇಳಿಸಿದ್ರಿ ಅಂತ ಹೇಳೋದು ಅಷ್ಟೇ, ಬೇರೆ ಏನಿಲ್ಲ. ರಾಜ್ಯಪಾಲರು ಇವರು ಏನು ಸುಳ್ಳು ಹೇಳಿಸಿದ್ದಾರೆ ಅಂತ ಹೇಳ್ತಾರಲ್ಲ, ಅವರು ನಿಜವನ್ನೇ ಹೇಳಿದ್ದಾರೆ, ಸತ್ಯವನ್ನೇ ಹೇಳಿದ್ದಾರೆ. ಆದ್ದರಿಂದ ವಿರೋಧ ಪಕ್ಷದವರು ಸುಳ್ಳು ಹೇಳಿಸಿದ್ದಾರೆ ಅಂತ ಸುಳ್ಳು ಹೇಳಿದ್ರೆ ಜನ ನಂಬಲ್ಲ. ಯಾಕಂತಂದ್ರೆ ನಮ್ಮ ಗ್ಯಾರಂಟಿಗಳಿದಾವಲ್ಲ, ಜನರನ್ನ ತಲುಪಿದಾವೆ. ಆ ತಲುಪಿರೋದ್ರಿಂದ ಜನರಿಗೆ ಅರ್ಥ ಆಗಿದೆ ವಿರೋಧ ಪಕ್ಷದವರು ಸುಳ್ಳು ಹೇಳ್ತಾ ಇದ್ದಾರೆ,
ರಾಜ್ಯಪಾಲರು ಸತ್ಯ ಸರ್ ಹೇಳಿದ್ದಾರೆ. ಒಂದ್ ನಿಮಿಷ, ನಾವೇನ್ ಸುಳ್ಳು ಹೇಳಿದ್ದೇವೆ ಅಂತ ಹೇಳ್ತಿಲ್ಲ. ನಿಮ್ ಪ್ರಪೋಸ್ ಮಾಡಿದ್ರಲ್ಲ ನರೇಂದ್ರ ಸ್ವಾಮಿ ಅವರು, ಅವರ ತಮ್ಮ ಭಾಷಣದಲ್ಲಿ 10 ಸರ್ತಿ ಹೇಳಿದ್ರು, ನಾವು ನಮ್ಮ ಮುಖ್ಯಮಂತ್ರಿಗಳು ರಾಜ್ಯಪಾಲರ ಮೂಲಕ ಸುಳ್ಳು ಹೇಳಿಸಿಲ್ಲ ಅಂತೇಳಿ. ಅಂದ್ರೆ ನಿಮ್ ಪಕ್ಷದವರಿಗೆ ಗೊತ್ತಾಗ್ಬಿಟ್ಟೈತೆ ಎಷ್ಟು ಸುಳ್ಳು ಐತೆ ಅಂತ ಹೇಳಿ. ಅವರು 10 ಸರ್ತಿ ಹೇಳಿದ್ರು. ಈಗ ಬಿಜೆಪಿ ಅಂದ್ರೆ ಸುಳ್ಳಿನ ಪಕ್ಷ ಅಂತ, ಸುಳ್ಳು ಹೇಳೋದ್ರಲ್ಲಿ ನಿಶ್ಚೀಮರು ಇವರು. ಅದರಿಂದ ನಾನು ಹೆಚ್ಚು ಅವ್ರನ್ನ ಕೆಣಕಕ್ಕೆ ಹೋಗಲ್ಲ. ಕಾಂಗ್ರೆಸ್ ಅಂತಂದ್ರೆ ಬಹಳ ಸತ್ಯ ಹರಿಶ್ಚಂದ್ರರ. ನಾನು ಹೆಚ್ಚು ನಿಮ್ಮನ್ನ ಕೆಣಕಕ್ಕೆ ಹೋಗಲ್ಲ. ಯಾಕಂತ ಪ್ರಾರಂಭದಲ್ಲೇ ಶುರು ಮಾಡಿಬಿಟ್ರಿ, ನಾವು ಸುಮ್ಮನೆ ಕೂತಿದ್ವಿ. ಇಲ್ಲ ಬಸವರಾಜ್, ನಾನು ಯಾವತ್ತೂ ಕೂಡ ನಿಮ್ ಭಾಷಣ ಹೆಂಗ್ ಮುಂದುವರಿಬಹುದು ಅಂತ ಅಂದಾಜ್ ಆಗ್ತಾ ಇದೆ ವಿನಯ್, ನಮ್ಗೆ ಅಂದಾಜ್ ಆಗ್ತಾ ಇದೆ ಸರ್. ಸುನೀಲ್ ಕೂತ್ಕೋ ಬಸವರಾಜ್, ಹುಷಾರಿಲ್ಲ ಕಾಂಗ್ರೆಸ್ ಅಂತಂದು ಇಡೀ ದೇಶಕ್ಕೆ ಗೊತ್ತಿದೆ, ಬಿಜೆಪಿನೂ ದೇಶಕ್ಕೆ ಆಯಾಸ ಗೊತ್ತಿದೆ. ಮಾಡ್ಕೊತೀರಿ. ನಿಮ್ ಸರ್ಟಿಫಿಕೇಟು ಬೇಕಾಗಿಲ್ಲ. ಬೇಡ, ನನ್ನ ಸರ್ಟಿಫಿಕೇಟ್ ನಿಮಗೆ ಬೇಡ, ನಿಮ್ ಸರ್ಟಿಫಿಕೇಟ್ ನನಗೂ ಬೇಡ. ಈ ರಾಜ್ಯದ ಜನ ಇದಾರಲ್ಲ, ಅವ್ರ ಸರ್ಟಿಫಿಕೇಟ್ ಕೊಡ್ಬೇಕಲ್ವಾ? ನನ್ನ ಸರ್ಟಿಫಿಕೇಟ್ ನಿಮಗೆ ಬೇಡ, ನಿಮ್ ಸರ್ಟಿಫಿಕೇಟ್ ನನಗೂ ಬೇಡ. ಪಾರ್ಲಿಮೆಂಟ್ ಚುನಾವಣೆ ಸರ್ಟಿಫಿಕೇಟ್ ಲೋಕಸಭಾ ಚುನಾವಣೆಯಲ್ಲಿ ಕೊಡ್ತಾರೆ, ಲೋಕಸಭಾ MP ಎಲೆಕ್ಷನ್ ದಾಗ ಕೊಡ್ತಾರೆ ಸರ್. ಕೂತ್ಕೊಳ್ಳಿ, ಆಯ್ತಪ್ಪ. ಮಾನ್ಯ ಅಧ್ಯಕ್ಷರೇ, ಜನ ಈಗಾಗಲೇ ತೀರ್ಪು ಕೊಟ್ಟಾಗ್ಬಿಟ್ಟದೆ, ಸರ್ಟಿಫಿಕೇಟ್ ಕೊಟ್ಟಾಗ್ಬಿಟ್ಟದೆ. ಅವ್ರನ್ನ ಅಲ್ಲಿ ಕುಳ್ಳಿಸಿದ್ದಾರೆ, ಇಲ್ಲಿ ಕೂತಿದ್ದವ್ರನ್ನ. ಆ ಸರ್ಟಿಫಿಕೇಟ್ ಅಲ್ವಾ? ಸರಿ, ನೀವು ಮುಖ್ಯಮಂತ್ರಿ ಆಗಿದ್ದಾಗ ನೀವು ಸೋತ್ 70ಕ್ಕೆ ಬಂದ್ರಲ್ಲ, ಅವಾಗ ಜನ ಅಲ್ಲಿ ಹೌದು, ಜನ ಅದಕ್ಕೆ ಜನ ಸರ್ಟಿಫಿಕೇಟ್ ಕೊಟ್ಟಿದ್ದು ಒಪ್ಕೊಂಡಿದೀವಿ ಅಂತ ನೀವು ಒಪ್ಕೊಳ್ಳಿ. ಅಲ್ಲ, ನಾವು ನೋಡಿ, ನಾನು ಒಪ್ಕೊಂಡಿದ್ದೀನಿ. ನೋಡಿ, ಅಲ್ಲಿದ್ದವರೆಲ್ಲರೂ ನೀವಲ್ಲ, ಅಲ್ಲಿದ್ದವರೆಲ್ಲ ಹೇಳಿದ್ದಾರೆ ಹಿಂದೆ ಇದ್ದಾಗ 122 ಜನ ಗೆದ್ದಿದ್ದು, 80 ಜನ ಗೆಲ್ಲಿಸಿದ್ರು, ಯಾರು ರಿಪೀಟ್ ಆಗಿಲ್ಲ ಅಲ್ಲಿ ಕುಳಿಸಿದ್ರು. ಅದನ್ನ ಒಪ್ಕೊಂಡಿದ್ದೀನಿ ಅಶೋಕ. ಅದೇ ಹೇಳಿ, ನಾನು ನೀವು ಒಪ್ಕೊಳ್ತಕ್ಕಂಥ ಉದಾರತೆನೇ ಇಲ್ವಲ್ಲ ನಿಮಗೆ? ದೇಶದಲ್ಲಿ ನಿಮ್ಗೆ ವಿರೋಧ ಪಕ್ಷನೂ ಆಗಕ್ಕೆ ನೋಡಿ. ಈಗ ಮಾನ್ಯ ಅಧ್ಯಕ್ಷರೇ, ನಾವು ಒಪ್ಕೊಂಡು ವಿರೋಧ ಪಕ್ಷದಲ್ಲಿ ಕೆಲಸ ಮಾಡಿದ್ದೀವಿ. 2018ರಲ್ಲಿ ಜನ ಕೊಟ್ಟ ತೀರ್ಪನ್ನ ತಲೆಬಾಗಿ ಒಪ್ಕೊಂಡಿದ್ದೀವಿ. ನೀವು ತಲೆಬಾಗಿ ಒಪ್ಕೊಳ್ಳಿ. ನಾವೇ ಬರೋರು, ನರೇಂದ್ರ ಮೋದಿ ಪ್ರಧಾನಮಂತ್ರಿ. ಆಯ್ತಪ್ಪ, ಏನ್ ಹಂಗೈತೆ ತಮಟೆ ಹೊಡಿ. ಸರಿ ನೀವು ಹೇಳಿದ್ರಿ, ಬಸವರಾಜ ಬೊಮ್ಮಾಯಿ ಚೀಫ್ ಮಿನಿಸ್ಟರ್ ಆಗಿರುವಾಗ ಇದೇ ಪದ ಹೇಳಿದ್ರು. ಮೋದಿ ಅವ್ರು ಕರ್ಕೊಂಡ್ಬಂದು ಏನ್ ಗಲ್ಲಿನೆಲ್ಲ ತಿರುಗಾಡಿಸಿದ್ರಿ ಪಾಪ. ಸರ್, ಈಗ ಅಸೆಂಬ್ಲಿ ಚುನಾವಣೆ ಇಲ್ಲ ಸರ್, ಈಗ ಇರೋದು ಪಾರ್ಲಿಮೆಂಟ್ ಚುನಾವಣೆ. ಏನಾಯ್ತು ಕೊನೆಗೆ? ಏನ್ ಪಾದಯಾತ್ರೆ, ಸಾರ್ವಜನಿಕ ಸಭೆಗಳು, ಏನ್ ಎಷ್ಟೊಂದು ಸಭೆಗಳು, ಎಷ್ಟೊಂದು ಪಾದಯಾತ್ರೆಗಳು ಕಳೆದ ಸಾರಿ ನಡೆಸಿದ್ರು. ಆದರೂ ಕೂಡ ಜನ ನಿಮಗೆ ಆಶೀರ್ವಾದ ಮಾಡಲಿಲ್ಲ. ಆಮೇಲೆ ಒಂದು ಕೂತ್ಕೊಳ್ರಿ, ಆಮೇಲೆ ಮಾತಾಡಿ ನೀವು. ಬೊಮ್ಮಾಯಿಯವ್ರನ್ನ ಮಾಡಿದಂತ ಒಳ್ಳೆಯ ಕೆಲಸವನ್ನ ನೀವು ಯಾರ್ಯಾರು ಅಡ್ಜಸ್ಟ್ ಆಗಿ ಸೋಲ್ಸಿರಿ ಅಟ್ಟೆ. ಓನ್ಲಿ ಅಡ್ಜಸ್ಟ್ಮೆಂಟ್ ನಾವು ಸೋತಿ ಹೊರತು ಬಿಜೆಪಿಯಿಂದ ಸೋತಿಲ್ಲ ಅಂತ. ಈಗ ಬೊಮ್ಮಾಯಿಯವರಿಂದ ಸೋತಿಲ್ಲ, ನರೇಂದ್ರ ಮೋದಿ ಅವರಿಂದ ಸೋತಿಲ್ಲ. ನಿಮ್ಮ ಈ ಕಡೆ ಆ ಕಡೆ ಅಡ್ಜಸ್ಟ್ಮೆಂಟ್ ಇಂದ ಬಿಜೆಪಿ ಸೋತಿದೆ. ಅದು ಅಡ್ಜಸ್ಟ್ಮೆಂಟ್ ಅಲ್ಲಿ ಹೇಳಿದಿರಲ್ಲ ಮೇಲ್ಗಡೆ, ಇಲ್ಲ ಮೇಲ್ಗಡೆ ಹೇಳಿದಿರಲ್ಲ, ನೀವು ಮೇಲ್ಗಡೆ ಹೇಳಿದ್ಕೆ ನಿಮ್ಗೆ ಆಗಿಲ್ಲ ಏನು? ಈಗ ಬಸವರಾಜ ಬೊಮ್ಮಾಯಿ ಅವರು ಎದೆ ಮುಟ್ಕೊಂಡು ಹೇಳಿ, ಹೋದ್ ಸಾರಿ ಬಿಜೆಪಿ ಅವರಿಗೆ ಸೋಲ್ತೀವಿ ಅಂತ ಹೇಳಿದ್ರಾ? ಹೇಳಪ್ಪ, ನೀನೇ ಹೇಳ್ರಿ. ಸೋಲ್ತೀವಿ ಅಂತ ಹೇಳಿದ್ರಿಯಾ? ಅಲ್ರಿ, ಗೆದ್ದೇ ಗೆಲ್ತೀವಿ, ಅಲ್ರಿ, ಗೆದ್ದೇ ಗೆಲ್ತೀವಿ, ಮುಖ್ಯಮಂತ್ರಿಗಳೇ ದಮ್ಮಿದ್ರೆ ತಾಕತ್ತಿದ್ರೆ ಅಂತೆಲ್ಲ ಹೇಳಿರ್ಲಿಲ್ವಾ? ಅವೆಲ್ಲ ಹೇಳಿದ್ರಲ್ವಾ? ದಮ್ಮಿದ್ರೆ ನೀವು ಹೇಳದವ್ರು, ನಾವಲ್ಲ. ಕೂತ್ಕೊಳ್ರಿ ಪ್ಲೀಸ್. ಯತ್ನಾಳ್ ಅವ್ರೆ, ನೀವು ಯುವರ್ ಸೀನಿಯರ್ ಮ್ಯಾನ್, ಕೂತ್ಕೊಳ್ಳಿ ಪ್ಲೀಸ್.
ಈಗ ನನಗೆ ಸ್ವಲ್ಪ ಇವತ್ತು ಗಂಟು ಇನ್ಫೆಕ್ಷನ್ ಆಗಿದೆ, ನೆನ್ನೆನೆ ಉತ್ತರ ಕೊಡಬೇಕಾಗಿತ್ತು. ಅದರಿಂದ ಉತ್ತರ ಕೊಡಲಿಕ್ಕೆ ಅವಕಾಶ ಕೊಡಿ. ಕೂತ್ಕೊಳ್ಳಿ ದಯಮಾಡಿ. ಸಿದ್ದರಾಮಯ್ಯವ್ರು ಇಳಿಸಿದ್ದು ಸರ್ಕಾರ ದಪ್ಪ ಹತ್ಬೇಕು. ನನ್ನ ಬಗ್ಗೆ ಒಳ್ಳೆ ಅಭಿಪ್ರಾಯ ಯಾವಾಗಲೂ ವ್ಯಕ್ತ ಮಾಡ್ತಾರೆ, ಇವತ್ತು ವ್ಯಕ್ತ ಮಾಡಿದ್ದಾರೆ ಪಾಪ. ಅದಕ್ಕೋಸ್ಕರ ನಿಮ್ಗೆ ಅಭಿನಂದನೆಗಳು. ನಿಮ್ಮ ರಾಜ್ಯಪಾಲರ ಗ್ಯಾರಂಟಿ ಬಿಡ್ರಿ, ನೀವೇ ಲೋಕಸಭಾ ಆದ ನಂತರ ಮುಖ್ಯಮಂತ್ರಿ ಆಗಿ ಮುಂದುವರಿಯುವಂತ ಗ್ಯಾರಂಟಿ ಏನು ಆಯ್ತು ಇದನ್ನ ಹೇಳಿ ನೀವು. ಬಿಡಿ ಸರ್, ತಾವೇ ಹೇಳಿದಿರ ಲೋಕಸಭಾ ಆದ್ಮೇಲೆ ಎಲ್ಲ ಚೇಂಜ್ ಆಗ್ತಾರಂತ. ನಿಮ್ದು ಗ್ಯಾರಂಟಿ ಕೊಟ್ಟಿರಿ, ನೆನ್ಪಿರ್ಲಿ ನಿಮ್ಗೆ. ಈಗ ಲೋಕಸಭಾ ಆದ್ಮೇಲೆ ಅಲ್ಲೆಲ್ಲ ಬದಲಾವಣೆ ಆಗುತ್ತೆ ಅಂತ ನೀವು ಗ್ಯಾರಂಟಿ ಕೊಟ್ಟಿರೋದು ನೆನ್ಪಿರ್ಲಿ. ಎಲ್ಲಿಯೂ ಬದಲಾವಣೆ ಅಂತ ಹೇಳಿ ದಯವಿಟ್ಟು ನೀವೇನ್ ಹೇಳ್ತೀರಿ ಮಾಧ್ಯಮದಲ್ಲಿ ತಾವು ನೋಡ್ಬಿಡ್ರಿ. ಇಡೀ ದೇಶದಿಂದ ನಮ್ಮ ಪ್ರಧಾನಮಂತ್ರಿಗಳ ವಂಶವಾದ, ಭ್ರಷ್ಟಾಚಾರ, ಅಡ್ಜಸ್ಟ್ಮೆಂಟ್ ಮೂರಕ್ಕಿಂತ ಹಾಕ್ತೀನಿ ಅಂತ ಹೇಳಾರ. ನಾಯಕರ ಬದಲಾವಣೆ ಆಗ್ತಾರಂತ ತಾವೇ ಹೇಳಿರಿ. ಈ ದೇಶದಲ್ಲಿ ಆ ಗ್ಯಾರಂಟಿ ಯತ್ನಾಳ್ ಗ್ಯಾರಂಟಿ ಅಂತ ನೀವೇ ಹೇಳಿರೋದು. ಕೂತ್ಕೊಳ್ಳಿ ಈಗ ನರೇಂದ್ರ ಮೋದಿ ಯತ್ನಾಳ್ ಅವ್ರೆ, ಉತ್ತರ ಕೋರ್ಲಿ ಮನೆ ಮುಖ್ಯಮಂತ್ರಿ. ಈಗ ಮಾನ್ಯ ಅಧ್ಯಕ್ಷರೇ, ರಾಜಕೀಯವಾಗಿ ನಾನು ಅದಕ್ಕೆ ಇಲ್ಲಿ ಮಾತಾಡಬೇಕಾಗ್ತದೆ ಅಂತಲೇ ಬರಲಿಲ್ಲ. ಆರ್ ಅಶೋಕ್ ಅವ್ರು ಮಾತಾಡುವಾಗ, ಕುಮಾರಸ್ವಾಮಿ ಅವರು ಮಾತಾಡುವಾಗ, ಯತ್ನಾಳ್ ಅವರು ಮಾತಾಡುವಾಗ ಬರಲೇ ಇಲ್ಲ. ನಾನು ಬಂದಿದ್ದೆ ಭಾಷಣ, ಬಜೆಟ್ ಭಾಷಣ ಯಾರು ಓದ್ದವರು? ನೀವು ಎದ್ದೋದ್ರಿಲ್ಲ, ಅದರಿಂದ ಗೊತ್ತಾಗಿಲ್ಲ ನಿಮ್ಗೆ. ಇಲ್ಲ ಹಾಗೇನಿಲ್ಲ, ನನಗೆ ಸ್ವಲ್ಪ ಸಮಸ್ಯೆ ಇತ್ತು, ಅದರಿಂದ ಬರೋಕ್ಕಾಗಲಿಲ್ಲ. ನಾರ್ಮಲಿ ನಾನು ಅಸೆಂಬ್ಲಿಗೂ ತಪ್ಪಿಸ್ಕೊಳ್ಳಲ್ಲ, ಕೌನ್ಸಿಲ್ಗೂ ತಪ್ಪಿಸ್ಕೊಳ್ಳಲ್ಲ, ಯಾವಾಗಲೂ ತಪ್ಪಿಸ್ಕೊಳ್ಳಲ್ಲ. ಈ ಸಾರಿ ಸ್ವಲ್ಪ ಆರೋಗ್ಯ ಅಷ್ಟೊಂದು ಕೋಆಪರೇಟ್ ಮಾಡ್ತಾ ಇಲ್ಲ. ಸೊ ಎನಿವೆ, ನಿನ್ನೆ ಎಲ್ಲ ಗಂಟಲು ನೋವಾಗಿತ್ತು. ಈಗ ಮಾನ್ಯ ಅಧ್ಯಕ್ಷರೇ, ಭಾರತೀಯ ಜನತಾ ಪಕ್ಷದವರು ಇದ್ದಾರಲ್ಲ, ಕರ್ನಾಟಕದಲ್ಲಿ ಯಾವತ್ತೂ ಕೂಡ ಮೆಜಾರಿಟಿ ನೀವು ಬಂದು ಅಧಿಕಾರ ಮಾಡೇ ಇಲ್ಲ. ಯಾವಲ್ಲ ನಿನ್ಗೇನು ಗೊತ್ತಿಲ್ಲ, ಕೂತ್ಕೊಳ್ಳಪ್ಪ ತಮ್ಮ. ಆಪರೇಷನ್ ಕಮಲದ ಮೂಲಕ ಬಂದಿರೋದು ನೀವು. ಅದೇ ಯಾವಾಗಲೂ ನಮ್ಮ ಫ್ರೆಂಡೇ ಅವನು. ಇಲ್ಲ, ನಮ್ಮ ಫ್ರೆಂಡೇ, ಅದರಲ್ಲಿ ಏನು ಅನುಮಾನ ಇಲ್ಲ. ವೈಯಕ್ತಿಕವಾಗಿ ಸಿಕ್ಕಿದಾಗ ನಾನು ಹೊಗಳ್ತಾ ಇರ್ತಾನೆ. ಅಲ್ಲಿ ಕೂತ್ಕೊಂಡಾಗ ಮಾತ್ರ ನಿಮ್ಮ ಪರವಾಗಿ ಮಾತಾಡ್ಬೋದೇನೋ, ಮಾತಾಡದೇ ಇರ್ಬೋದು, ಗೊತ್ತಿಲ್ಲ. ಬಟ್ ವೈಯಕ್ತಿಕ ಸಿಕ್ಕಿದಾಗ ಉಭಯ ಕುಶಲೋಪರಿ ಎಲ್ಲ ಕೇಳಿ ನಾನು ಹೊಗಳ್ತಾನೆ. ಮಾನ್ಯ ಅಧ್ಯಕ್ಷರೇ, ಈ ಭಾರತೀಯ ಜನತಾ ಪಕ್ಷದವ್ರು ಇರ್ತಾರಲ್ಲ, 2008 ಇರ್ಬೋದು, 2018 ಇರ್ಬೋದು, ಯಾವತ್ತಾರು 113ಕ್ಕಿಂತ ಜಾಸ್ತಿ ತಗೊಂಡಿದ್ದಾರ? ಹೇಳಿ ನೋಡೋಣ. ಇವರೆಲ್ಲ ಹಿಂಭಾಗಲಿಂದ ಬಂದಿರೋದು. ಮಿಸ್ಟರ್ ಯತ್ನಾಳ್, ನೀವು ಮುಂದೆ ಒಂದು ವೇಳೆ ನೀವು ಚೀಫ್ ಮಿನಿಸ್ಟರ್ ಆಗಬೇಕು ಅಂತ ಆಸೆ ಇಟ್ಕೊಂಡಿರೋರು ನೀವು. ಏನು ಅಡ್ಜಸ್ಟ್ಮೆಂಟ್ ಗಿರಾಕಿ ಇರುತ್ತ, ನಾ ಏನೋ ಆಗೋದಿಲ್ಲ ಗೊತ್ತಾಗಿತ್ತು. ನಿಮ್ ಯಾರ್ಯಾರು ಹೊಂದಾಣಿಕೆ, ಈಗ ನೀವು ಹೊಂದಾಣಿಕೆ ಆಗವ್ರೆ ಅಂತೀವಿ, ಯಾರು ಅಂತ ಸ್ವಲ್ಪ ಪಾಯಿಂಟ್ ಔಟ್ ಮಾಡು. ಯಾರು ಹೊಂದಾಣಿಕೆ ಆಗವ್ರೆ ಅಂತ? ಯಾರ್ರಿ ಹೊಂದಾಣಿಕೆ ಆಗಿರೋರು? ಹೇಳ್ರಿ, ನಿಮ್ ಕಡೆಯವ್ರು ಯಾರ್ರಿ? ನೀವೇ ಯಾರು ಹೇಳ್ರಿ? ಅಲ್ಲ, ಹೊಂದಾಣಿಕೆ ಆಗಿದೆ ಅಂತ ಹೇಳಿದ್ರಿ, ಅವ್ರು ಯಾರ್ಯಾರು ಅಂತ ಹೇಳಿಯಪ್ಪ. ನಾವು ಇಡೀ ಡಂಗರ ಸಾರ್ವಜನಿಕವಾಗಿನೇ ಹೇಳಿದ್ದೀನಿ. ಅವ್ರು ಯಾರ್ಯಾರು ನಿಮ್ಮ ಪಾರ್ಟಿನಲ್ಲಿ? ಯಾರ್ಯಾರು ಬ್ಲಾಕ್ ಶೀಪ್ಗಳು ಯಾರ್ಯಾರು? ನೋಡಿ, ಅದು ಕೇಳಿದ್ರೆ ಹೇಳಕ್ಕಾಗಲ್ಲ, ಸುಮ್ಮನೆ ಹೇಳೋದು ಅಷ್ಟೇ. ಇವೆಲ್ಲ ಇರ್ತವೆ ಬಸವರಾಜ್. ರಾಜಕಾರಣದಲ್ಲಿ ಈಗ ನಮಗೂ ಗೊತ್ತು, ನಿಮಗೂ ಗೊತ್ತು, ನೀವು ಒಂದ್ ಕಡೆ ಇದ್ದು ರಾಜಕಾರಣ ಮಾಡಿದ್ವಿ, ಎದುರುಗಡೆ ಇದ್ದು ರಾಜಕಾರಣ ಮಾಡಿದ್ದೇವೆ. ಹಲವಾರು ವಿಚಾರಗಳು ನಿಮ್ಮ ಮನಸ್ಸಿನ ಇದರ ಒಳಗಡೆನೆ ಹಂಗೆ ಹೋಗ್ದಿದ್ದಾವೆ, ನಮ್ಮ ಮನಸ್ಸಲ್ಲಿ ಹಂಗೆ ಹೋಗ್ದಿದ್ದಾವೆ. ಏನು ಮಾಡೋಕ್ಕಾಗಲ್ಲ, ಅವು ಯಾವತ್ತಾದ್ರೂ ಒಂದು ದಿವಸ ಸ್ಫೋಟ ಆಗ್ತವೆ. ಅದೇ ನೀವು ಇದೊಂದೇ ಸತ್ಯ ಹೇಳೋದು. ಈಗ ಇಲ್ಲಿ ವಿಧಾನಸೌಧದಲ್ಲಿ ಹೊರಗಡೆ ಎಲ್ಲ ಸತ್ಯ ಹೇಳ್ತೀಯ,
ಇಲ್ಲಿ ಮಾತ್ರ ಇದೇ ಸತ್ಯ ಹೇಳಿದ್ರು. ಅಲ್ಲ ಏನೇ ಆದ್ರೂ ಒಟ್ಟಿಗೆ ಮಾಡಿದೇವೆ ಅಂತ ಹೇಳಿದೇವಲ್ಲ. ನಾನು ಎಷ್ಟು ಸತ್ಯ ಹೇಳಿದ್ದೀನಿ ಅಷ್ಟೇ ನಿಮ್ದು ಪಾಲಿದೆ ಅದರಲ್ಲಿ. ನಾ ಏನಾದ್ರು ಸುಳ್ಳು ಹೇಳಿದ್ರೆ ನಿಮ್ದು ಹೊರಗಡೆ ನಾವಿಬ್ರು ಒಂದೇ ಹೊರಗಡೆ, ಹೊರಗಡೆ ಮಾತ್ರ ಬೇರೆ ಬೇರೆ ಅಲ್ಲ. ಹೊರಗಡೆ ಯಾಕೆ ಎಲ್ಲ ಕಡೆನೂ ಅದೇನು? ಸಿ ಬಸವರಾಜ ಬೊಮ್ಮಾಯಿ ಈ ಲವ್ ಮಿ ವೆರಿ ಮಚ್. ಯಾವಾಗ ಹೊರಗಡೆ ಇದ್ದಾಗ ಲವ್ ಮಾಡ್ತಾರೆ, ಇಲ್ಲಿ ಬಂದಾಗ ರಾಜಕೀಯವಾಗಿ ವಿರೋಧ ಮಾಡ್ತಾರೆ. ಪಾಪ ಮಾಡಬೇಕು. ವೈಯಕ್ತಿಕ ಸಂಬಂಧ ಬೇರೆ, ರಾಜಕೀಯ ಸಂಬಂಧ ಬೇರೆ. ನಮ್ಮ ಕರೆಕ್ಟ್, ಯು ಆರ್ ಕರೆಕ್ಟ್, ಅಬ್ಸಲ್ಯೂಟ್ಲಿ ಕರೆಕ್ಟ್. ರಾಜಕೀಯ ಬೇರೆ, ವೈಯಕ್ತಿಕ ಸಂಬಂಧ ಬೇರೆ ಬೇರೆ. ಕರೆಕ್ಟ್. ಐ ಅಗ್ರಿ ವಿತ್ ಹಿಮ್. ಅದರಿಂದ ಮಾನ್ಯ ಅಧ್ಯಕ್ಷರೇ, ನೀವು ಯಾವತ್ತೂ ಕೂಡ ಜನರ ಸಂಪೂರ್ಣ ಆಶೀರ್ವಾದ ಪಡೆದು ಅಧಿಕಾರಕ್ಕೆ ಬರಲೇ ಇಲ್ಲ. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದರು, ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಆಗಿದ್ದರು, ಸದಾನಂದ ಗೌಡ ಮುಖ್ಯಮಂತ್ರಿ ಆಗಿದ್ದರು, ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿದ್ದರು. ಯಾವತ್ತೂ ಕೂಡ 113ಕ್ಕಿಂತ ಹೆಚ್ಚು ಸ್ಥಾನಗಳನ್ನು ಪಡೆದು ಅಧಿಕಾರಕ್ಕೆ ಬಂದೇ ಇಲ್ಲ. ಎಲ್ಲ ಹಿಂಬಾಗಲಿಂದ ಬಂದಿರೋದು. ಅಂದ್ರೆ ಆಪರೇಷನ್ ಕಮಲ ರಾಜೀನಾಮೆ ಕೊಟ್ಟು ಮತ್ತೊಮ್ಮೆ ಜನರ ಬಳಿಗೆ ಹೋಗಿ ಚುನಾವಣೆ ಗೆದ್ದು ಸರ್ಕಾರ ಮಾಡಿದ್ದೇವೆ. ಇಲ್ಲ, ಎಲೆಕ್ಷನ್ಗಿಂತ ಮುಂಚಿತವಾಗಿ ಸರ್ಕಾರ ಮಾಡ್ಬಿಟ್ರಿ. ಅಲ್ಲ, ಈ ಎಲೆಕ್ಷನ್ ನಂತರ ರಾಜೀನಾಮೆ ಕೊಟ್ಟು ಮತ್ತೆ ಜನರ ಬಳಿಗೆ ಹೋಗಿದೆ. ಯಾರು ರಾಜೀನಾಮೆ ಕೊಡಿಸ್ತವ್ರು? ಹೆಂಗೆ ಹಿಂಬಾಗ್ಲಾಗುತ್ತೆ? ಯಾರು ರಾಜೀನಾಮೆ ಕೊಡಿಸ್ತವ್ರು? ಬೊಂಬಾಯಿಗೆ ತಗೊಂಡೋಗಿ ಇಟ್ಟಿದವ್ರು ಯಾರು? ಅಲ್ಲ, ನಿಮ್ಮವ್ರು ಬಂದ್ರಲ್ಲ. ಬೊಂಬಾಯಿಗೆ ತಗೊಂಡೋಗಿ ಇಟ್ಟಿದವ್ರು ಯಾರು? ಅದ್ರಿ ನೀವೇ ಅಲ್ವಾ? ಅಲ್ಲ, ನಿಮ್ಮವರೇ ತಯಾರಾಗಿದ್ರು. ನಾವೇ ಆಯ್ತಪ್ಪ. ಈಗ ನೋಡಿ, ಸರಿ, ಆಸೆ ಆಮಿಷಗಳನ್ನ ನೋಡಿ ಹೇಳ್ತೇನೆ ಕೇಳಿ. 17 ಜನ ನೀವು ಹೇಳಿದ್ರಲ್ಲ, 17 ಜನರನ್ನ ಯಾರು ಬಾಂಬೆ ಕರ್ಕೊಂಡೋಗಿದ್ರು? ಯಾರು ಇಟ್ಕೊಂಡಿದ್ರು ಅಷ್ಟೇ. ಯಾರು ಕಳಿಸಿದ್ರು? 2008ರಲ್ಲಿ ಕಾಂಗ್ರೆಸ್ ಅವರೇ 2008ರಲ್ಲಿ 110 ಸ್ಥಾನಗಳು. 110 ಯಾರು ಕಳಿಸಿದ್ರು? 2018ರಲ್ಲಿ ಕಾಂಗ್ರೆಸ್ ಅವರು ಕಳಿಸಿದ್ರು ಅಂತ ಹೇಳಲ್ಲ. ನಾನು ಕಾಂಗ್ರೆಸ್ ಕಳಿಸಿದ್ರು ಅಂತ ಹೇಳಲ್ಲ. ಸ್ಥಾನ ಒಂದ್ಸಾರಿ, ಇನ್ನೊಂದ್ ಸಾರಿ ಯಾರಾದ್ರೂ ಕಳಿಸ್ಬೇಕಲ್ಲ. ಕರ್ಕೊಂಡು ಇವರಿಗೆ ಹೇಳಿ. ನಾವು ನೋಡಿ 2013ರಲ್ಲಿ 122 ಅವರಿಗೆ ಗೆದ್ದಿದ್ದು. ಆಮೇಲೆ 2023ರಲ್ಲಿ 136 ಸ್ಥಾನಗಳನ್ನು ಗೆದ್ದಿದ್ದೇವೆ. ನಮಗೂ ಬಿಜೆಪಿಯವ್ರಿಗೂ 5% ವ್ಯತ್ಯಾಸ. ಅವರು 38% ಇದ್ರೆ ನಾವು 43% ವೋಟ್ ತಗೊಂಡಿದ್ದೀವಿ. ಜನರ ಆಶೀರ್ವಾದದಿಂದ ನಾವು ಬಂದು ಈ ಕಡೆ ಕೂತಿರೋದು. ಇದನ್ನ ನೀವು ಮರೆತುಬಿಟ್ರೆ ಹೆಂಗೆ? ಅದರಿಂದ ಜನರ ಆಶೀರ್ವಾದ ಯಾವಾಗಲೂ ಕೂಡ ಸಿಕ್ಕಿಲ್ಲ. ಆಪರೇಷನ್ ಕಮಲ, ಆಪರೇಷನ್ ಕಮಲದ ಮೂಲಕ ನೀವು ಬಂದಿರತಕ್ಕಂಥದ್ದು. ಮಾನ್ಯ ಅಧ್ಯಕ್ಷರೇ, ನಾನು ರಾಜಕೀಯವಾಗಿ ಹೆಚ್ಚು ಮಾತಾಡಕ್ಕೆ ಹೋಗಲ್ಲ. ಯಾಕಂತಂದ್ರೆ ರಾಜ್ಯಪಾಲರು ಸತ್ಯ ಹೇಳಿದ್ದಾರೆ. ಆರ್ ಅಶೋಕ್ ಅವರು ರಾಜ್ಯಪಾಲರ ಭಾಷಣದ ಮೇಲೆ ಅವರು ಅಲ್ಲಿ ರಾಜ್ಯಪಾಲರು ಹೇಳಿರ್ತಕ್ಕಂಥ ಅನೇಕ ವಿಚಾರಗಳು ಬಿಟ್ಟು ಲಾ ಅಂಡ್ ಆರ್ಡರ್ ಕಾನೂನು ಸುವ್ಯವಸ್ಥೆ ಬಗ್ಗೆ ಹೆಚ್ಚು ಮಾತಾಡಿದ್ದಾರೆ. ಈಗಾಗಲೇ ಉತ್ತರ ಕೊಟ್ಟಿದ್ದೀರಲ್ಲ ನೀವು. ಕೊಡ್ತಾರೆ. ಅದಕ್ಕೆ ಸಮಂಜಸವಾದಂಥ ಬಿಫಿಟ್ಟಿಂಗ್ ರಿಪ್ಲೈ ಮಿಸ್ಟರ್ ಜಿ ಪರಮೇಶ್ವರ್ ವಿಲ್ ಗಿವ್ ಬಿಫಿಟ್ಟಿಂಗ್ ರಿಪ್ಲೈ. ಅವ್ರು ಏನೇನು ಹೇಳಿದ್ದಾರೆ ಅವೆಲ್ಲಕ್ಕೂ ಉತ್ತರ ಕೊಡಿ. ಕಾನೂನಿನ ಸುವ್ಯವಸ್ಥೆ ಬಗ್ಗೆ, ಈಗ ಕಾನೂನು ಸುವ್ಯವಸ್ಥೆ ಚೆನ್ನಾಗಿರೋದು ಇಲ್ಲೇನೆ ಕರ್ನಾಟಕದಲ್ಲಿ. ಈಗಾಗಲೇ 77,000 ಕೋಟಿ ಇನ್ವೆಸ್ಟ್ಮೆಂಟ್ ಬಂದಿರೋದು. 77,000 ಕೋಟಿ. ಇವತ್ತಿಗೆ 9 ತಿಂಗಳು ನಾವು ಅಧಿಕಾರಕ್ಕೆ ಬಂದು. ಯಾಕಂತಂದ್ರೆ ಇನ್ವೆಸ್ಟ್ಮೆಂಟ್ಗೂ ಕಾನೂನಿನ ಸುವ್ಯವಸ್ಥೆಗೂ ಸಂಬಂಧ ಇದೆ. ಕಾನೂನಿನ ಸುವ್ಯವಸ್ಥೆ ಯಾವ ರಾಜ್ಯದಲ್ಲಿ ಚೆನ್ನಾಗಿರ್ತದೆ ಅಲ್ಲಿ ಇನ್ವೆಸ್ಟ್ಮೆಂಟ್ ಜಾಸ್ತಿ ಬರ್ತದೆ.
ಅದು ನಾನು ಮಾತಾಡಿದ್ದೀನಿ. ನಾನು ಉತ್ತರ ಅವ್ರು ಉತ್ತರ ಕೊಡ್ತಾರಲ್ಲ. ಉತ್ತರ ಪ್ರದೇಶ ಬಗ್ಗೆ ಹೇಳ್ತಾ ಇದ್ರಿ. 10 ಲಕ್ಷ ಕೋಟಿ ಬಂದಿದೆ, MOU ಆಗಿದ್ದಾರೆ. ಮಹಾರಾಷ್ಟ್ರಕ್ಕೆ ನಮ್ಗಿಂತ ಜಾಸ್ತಿ ಬಂದಿದೆ. ತಮಿಳ್ನಾಡು ನೋಡಿ, ನೀವು ಒಬ್ಬರನ್ನೇ ಬೆನ್ ತಟ್ಕೊಂತೀರ, ಅದೇ ಸಮಸ್ಯೆ ಆಗೋದು. ಸಿದ್ದರಾಮಯ್ಯನವರು ಏನು ನೋಡಲ್ಲ, ಆಯ್ತಪ್ಪ. ತಮ್ಮನ್ನ ತಾವೇ ಬೆನ್ ತಟ್ಕೊಂತೀರ. ಈಗ ಬಂದಿರೋದು ಹೇಳಿ, ಮಾನ್ಯ ಬೇರೆ ಅಧ್ಯಕ್ಷರೇ, ರಾಜ್ಯಗಳಿಗೆ ಬಂದಿದೆ, ನಾವ್ ಎಲ್ಲಿ ಆಯ್ತು, ಹೇಳಿ. ನಾನು ನಮ್ಮ ರಾಜ್ಯದ ಹೇಳ್ತೀನಿ, ತಮಿಳ್ನಾಡಿನದು ಹೇಳಕ್ಕಲ್ಲ. ಇದು ಕರ್ನಾಟಕದ ವಿಧಾನಸಭೆ, ಕರ್ನಾಟಕದ ಸರ್ಕಾರದ ಬಗ್ಗೆ ರಾಜ್ಯಪಾಲರು ಭಾಷಣ ಮಾಡಿರೋದು, ತಮಿಳ್ನಾಡು ಸರ್ಕಾರದ ಬಗ್ಗೆ ಎಲ್ಲ ಮಾತಾಡಿರೋದು, ಉತ್ತರ ಪ್ರದೇಶ ಸರ್ಕಾರದ ಬಗ್ಗೆ ಎಲ್ಲ ಮಾತಾಡಿರೋದು. ನಾನು ನಮ್ಮ ಸರ್ಕಾರದ ಬಗ್ಗೆ ಮಾತಾಡ್ತಾ ಇದ್ದೀನಿ, ಮಿಸ್ಟರ್ ಅಶೋಕ್, ಗೊತ್ತಾಯ್ತಲ್ಲ. ಅದರಿಂದ ಮಾನ್ಯ ಅಧ್ಯಕ್ಷರೇ, ಇವರು ರಾಜ್ಯಪಾಲರ ಕೈನಲ್ಲಿ ಸುಳ್ಳು ಹೇಳಿಸಿದ್ದಾರೆ. ಯಾವುದಪ್ಪ ಸುಳ್ಳು ಹೇಳಿಯಪ್ಪ, ಎಲ್ಲಿ ಸುಳ್ಳು ಹೇಳಿಸಿದ್ದಾರೆ ಹೇಳಿ. ಅಲ್ಲ ಸರಿ ಹೇಳ್ರಿ, ಇಂಥ ಕಡೆ ಸುಳ್ಳು ಹೇಳಿದ್ದಾರೆ, ಈ ಮಾತು ಸುಳ್ಳು. ಒಂದಾದ್ರೂ ರಾಜ್ಯಪಾಲರ ಭಾಷಣದಲ್ಲಿ ಈ ಪ್ಯಾರ ಸುಳ್ಳು, ಈ ಪ್ಯಾರ ಸುಳ್ಳ ಸತ್ಯ ಅಲ್ಲ ಅಂತ ಹೇಳಿ. ಎಲ್ಲಿ ಎಲ್ಲಿ ಯಾವಾಗ ಯಾವ ಸಂದರ್ಭದಲ್ಲಿ ಸುಳ್ಳು ಹೇಳಿದ್ದಾರೆ? ಅವೇನು ಹೇಳಿದೇನೆ ಸುಳ್ಳು ಹೇಳಿಸಿದ್ದಾರೆ, ಸುಳ್ಳು ಹೇಳಿಸಿದ್ದಾರೆ, ಸುಳ್ಳು ಹೇಳಿಸಿದ್ದಾರೆ, ಸುಳ್ಳು ಹೇಳಿಸಿದ್ದಾರೆ. ಯಾಕ್ರಿ ಸುಳ್ಳು ಹೇಳ್ತೀರಿ ನೀವು? ಯಾಕ್ರಿ ಸುಳ್ಳು ಹೇಳ್ತೀರಿ? ಎಲ್ಲರೂ ಒಂದು ಕಡೆ ಸುಳ್ಳು ಹೇಳ್ಬೇಕಲ್ಲ. ಆಮೇಲೆ ನಮ್ಮ ಇವ್ರು ಬಂದಿಲ್ಲ, ಕುಮಾರಸ್ವಾಮಿ ಅವರು ಬಂದಿಲ್ಲ. ಕುಮಾರಸ್ವಾಮಿ ಅವರು ಹೇಳಿದ್ರು, ನೀವು ಸಂಘರ್ಷಕ್ಕೆ ಇಳಿದು ಬಿಟ್ಟಿದ್ದೀರಿ, ಸಂಘರ್ಷಕ್ಕೆ ಇಳಿಬಾರ್ದು ಕೇಂದ್ರ ಸರ್ಕಾರದ ಜೊತೆ. ನೋಡಿ, ನಾನಿದ್ದಾಗ ಚೀಫ್ ಮಿನಿಸ್ಟರ್ ಆಗಿದ್ದಾಗ 2018ರಲ್ಲಿ 150 ದಿನ ಕೇಳಿದೆ, ತಕ್ಷಣ ಕೊಟ್ಬಿಟ್ರು 15 ದಿನದಲ್ಲಿ. ನಿಮಗೆ ಕೊಡಲಿಲ್ಲ. ಅದರಿಂದ ಅಪ್ರೋಚ್ ಸರಿಯಾಗಿರ್ಬೇಕು. ನಾವು ಪತ್ರ ಬರೆದಿದ್ದೀವಿ, ನಾನು ಬರೆದಿದ್ದೀನಿ, ಗ್ರಾಮೀಣಾಭಿವೃದ್ಧಿ ಸಚಿವರು ಬರೆದಿದ್ದಾರೆ, ಕೃಷ್ಣ ಬೈರೇಗೌಡರು ಮಾತಾಡಿದ್ದಾರೆ, ಸ್ವತಃ ನಾನೇ ಭೇಟಿ ಮಾಡಿದ್ದೀನಿ, ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಿದ್ದೀನಿ, ಹೋಮ್ ಮಿನಿಸ್ಟರ್ ಅವರನ್ನ ಭೇಟಿ ಮಾಡಿದ್ದೀನಿ. ಬರಗಾಲ ಇದೆ ಕರ್ನಾಟಕದಲ್ಲಿ, 240 ತಾಲೂಕುಗಳಲ್ಲಿ 223 ತಾಲೂಕುಗಳು ಬರಗಾಲದಿಂದ ಇವತ್ತು ಜನ ಕಷ್ಟಪಡ್ತಾ ಇದ್ದಾರೆ, ರೈತರು ಕಷ್ಟಪಡ್ತಾ ಇದ್ದಾರೆ, ಹಳ್ಳಿಗಾಡಿನಲ್ಲಿ ಜೀವನ ಕಷ್ಟ ಆಗಿದೆ. ಇವತ್ತು 100 ದಿನಗಳು ಕೊಡ್ತಿರಲ್ಲ NREGSನಲ್ಲಿ, 100 GSನಲ್ಲಿ, ಅದನ್ನ 150 ದಿನ ಮಾಡಿಕೊಡಿ ಅಂತ ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದು, ಅಮಿತ್ ಶಾ ಅವರಿಗೆ ಪತ್ರ ಬರೆದು, ಇವರು ಅಗ್ರಿಕಲ್ಚರ್ ಮಿನಿಸ್ಟರ್ಗೆ ಪತ್ರ ಬರೆದಿದ್ದಾರೆ, 5 ಸಾರಿ ಹೋಗಿದ್ದು ಬಂದಿದ್ದಾರೆ. ಆಮೇಲೆ 17 ಲೆಟರ್ಗಳನ್ನು ಬರೆದಿದ್ದೀವಿ. ಒಮ್ಮೆ ಮಾತ್ರ ಅಮಿತ್ ಶಾ ಅವರು ನಿಮ್ಮ ಪತ್ರ ತಲುಪಿದೆ ಅಂತ ಉತ್ತರ ಕೊಟ್ಟರು. ಇನ್ನು 16 ಪತ್ರಗಳಿಗೆ ಉತ್ತರನೇ ಇಲ್ಲ. ನೋ ರೆಸ್ಪಾನ್ಸ್ ಅಟ್ ಆಲ್. ಇದನ್ನ ಫೆಡರಲ್ ಸಿಸ್ಟಮ್ ಅಂತ ಕರಿಬೇಕಾ, ಒಕ್ಕೂಟದ ವ್ಯವಸ್ಥೆ ಅಂತ ಕರಿಬೇಕಾ ಹೇಳಿ ನೋಡೋಣ. ನಾವು ಸಂಘರ್ಷ ಯಾರ ಜೊತೆಲೂ ಮಾತ್ರ ಇಲ್ಲ, ಆದರೆ ನಮಗೆ ನ್ಯಾಯ ಕೊಡಿ ಅಂತ ಕೇಳಿದ್ರೆ ಸಂಘರ್ಷ ಅಂತ ಹೇಳಿದ್ರೆ ಏನ್ ಮಾಡೋದು? ನಮಗೆ ನ್ಯಾಯ ಕೊಡಿ, ಅನ್ಯಾಯ ಆಗಿದೆ ಕರ್ನಾಟಕಕ್ಕೆ, ನ್ಯಾಯ ಒದಗಿಸ್ಕೊಡಿ. ಈಗ 150 ದಿನ ಮಾಡಿ, ಇಟ್ಸ್ ಎ ಮ್ಯಾಂಡೇಟರಿ ಆನ್ ದಿ ಪಾರ್ಟ್ ಆಫ್ ದಿ ಗವರ್ಮೆಂಟ್ ಆಫ್ ಇಂಡಿಯಾ. ಆ ಮ್ಯಾಂಡೇಟರಿ ಇರ್ತಕ್ಕಂಥ ಪದನೇ 150 ದಿನ ಮಾಡಿಕೊಡ್ಬೇಕಲ್ವಾ? ಈಗ ಎಷ್ಟು ದಿನ ಆಯ್ತು ಮಾನ್ಯ ಅಧ್ಯಕ್ಷರೇ? 20/10/2023 ನಾವು ಮೊದಲನೇ ಮೆಮೊರಾಂಡಮ್ ಕೊಟ್ಟರು. 20/10/2023 ಇವತ್ತಿಗೆ ಕರೆಕ್ಟಾಗಿ 4 ತಿಂಗಳಾಯ್ತು. 4 ತಿಂಗಳು, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಇವತ್ತಿಗೆ 4 ತಿಂಗಳಾಯ್ತು. ಎರಡನೇ ಮೆಮೊರಾಂಡಮ್ ಕೊಟ್ಟು 16/11/2023
16/11/2023 ಅಲ್ಲ 23 ಇಷ್ಟು ದಿನಗಳಾದರೂ ಕೂಡ ಮಾನ್ಯ ಸಭಾಧ್ಯಕ್ಷರೇ 150 ದಿನ ಮಾಡಬೇಕು ಅಂತಕ್ಕಂಥದ್ದು ಮ್ಯಾಂಡೇಟರಿ ಬರಗಾಲದಲ್ಲಿ ಅಂತ ಇದ್ರು ಕೂಡ 150 ದಿನ ಮಾಡಲಿಲ್ಲ. ಇದನ್ನು ಕೇಳೋದು ಸಂಘರ್ಷ ಅಂದ್ರೆ ಹೆಂಗೆ? ನನ್ನ ಪ್ರಕಾರ ಇವರೆಲ್ಲರೂ ಕೇಳಬೇಕು. ಆದ್ರೆ ಅವ್ರು ಕೇಳಲಿಲ್ಲ ಅಂತೇಳಿ ನಾವು ಸುಮ್ಮನಿರಕ್ಕಾಗತ್ತಾ? ಇಡೀ ಸದನ ಕೇಳಬೇಕು. ಆದ್ರೆ ಅವ್ರು ಕೇಳಲಿಲ್ಲ ರಾಜಕೀಯ ಕಾರಣಕ್ಕೋಸ್ಕರ. ನಾವು ಕೇಳಲೇಬೇಕಲ್ಲ, ಅದರ್ವೈಸ್ ಈ ರಾಜ್ಯದ 7 ಕೋಟಿ ಕನ್ನಡಿಗರಿಗೆ ದ್ರೋಹ ಮಾಡೋದಾಗ್ತದೆ. ಇಟ್ಸ್ ಅವರ್ ಡ್ಯೂಟಿ, ಇಟ್ಸ್ ಅವರ್ ರೆಸ್ಪಾನ್ಸಿಬಿಲಿಟಿ. ಕೇಳಬೇಕು. ನ್ಯಾಯ ಕೇಳ್ತಕ್ಕಂಥದ್ದು ತಪ್ಪಾ? ನ್ಯಾಯ ಕೊಡಿ ಅಂತಕ್ಕಂಥದ್ದು ತಪ್ಪಾ? ಈ ತರ ಅನ್ಯಾಯ ಮಾಡಿದಿರಿ, ನ್ಯಾಯ ಕೊಡಿ ಅಂತ ಹೇಳಿದ್ರೆ ತಪ್ಪಾ? ಅದನ್ನೇ ರಾಜ್ಯಪಾಲರು ಹೇಳಿರ್ತಕ್ಕಂಥದ್ದು. ಈಗ 5 ಗ್ಯಾರಂಟಿಗಳನ್ನ ನಾವು ಅನೌನ್ಸ್ ಮಾಡಿದ್ರು. 5 ಗ್ಯಾರಂಟಿಗಳನ್ನ ಅನೌನ್ಸ್ ಮಾಡಿದ್ರು. ಹೇಳಿದ್ರು, ನರೇಂದ್ರ ಮೋದಿ ಅವರೇ ಹೇಳಿದ್ರು ರಾಜಸ್ಥಾನದಲ್ಲಿ, ಈ 5 ಗ್ಯಾರಂಟಿಗಳನ್ನ ಜಾರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಮಾಡಿದ್ರೆ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗ್ತದೆ. ಅಂತ ಹೇಳಿದ್ದು. ಇವತ್ತು ಈ 5 ಗ್ಯಾರಂಟಿಗಳಿಗೆ ನಮ್ಮ ಸರ್ಕಾರ ಬಂದದ್ದು ಮೇ 20ನೇ ತಾರೀಕು. ಇವತ್ತಿಗೆ 9 ತಿಂಗಳು. ನಾನು ಜುಲೈನಲ್ಲಿ ಬಜೆಟ್ ಮಂಡಿಸಿದೆ. ಫೆಬ್ರವರಿನಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಬಜೆಟ್ ಮಂಡಿಸಿದ್ರು. ನಾನು ಬಜೆಟ್ ಮಂಡಿಸುವಾಗ 36,000 ಕೋಟಿ ರೂಪಾಯಿಗಳನ್ನ ಈ 5 ಗ್ಯಾರಂಟಿಗಳಿಗೆ ಇಟ್ಟಿದ್ದೆ. ಅದನ್ನೇ ಹೇಳಿದ್ದಾರೆ ರಾಜ್ಯಪಾಲರು. 36,000 ಕೋಟಿಗಳನ್ನ ಇಟ್ಟಿದ್ದೆ. ಬೇಕಾದ್ರೆ ನಾನು ಮುಂದೆ ಹೇಳ್ತೀನಿ, ನಾನು ಯಾವ್ಯಾವ ಬಾಬ್ತಿಗೆ ಎಷ್ಟೆಷ್ಟು ದುಡ್ಡಿಟ್ಟಿದ್ದು ಅಂತಕ್ಕಂಥದ್ದನ್ನ ಹೇಳ್ತೀನಿ. ಮನೆ ಅಧ್ಯಕ್ಷರೇ, ರಾಜ್ಯಪಾಲರು ಎಲ್ಲೂ ಕೂಡ ಸತ್ಯ ಬಿಟ್ಟು ಸುಳ್ಳು ಹೇಳ್ತಕ್ಕಂಥ ಪ್ರಯತ್ನವನ್ನ ಮಾಡೇ ಇಲ್ಲ, ಅಥವಾ ಅವ್ರ ಕೈನಲ್ಲಿ ನಾವು ಸುಳ್ಳು ಹೇಳಿಸ್ತಕ್ಕಂಥ ಪ್ರಯತ್ನವನ್ನ ಮಾಡಿಲ್ಲ. ಈಗ ಮಾನ್ಯ ಸಭಾಧ್ಯಕ್ಷರೇ, ಈಗ ನೀವು ಒಂದು ವೇಳೆ ನಿಮಗೆ ಸುಳ್ಳು 7,000 ಅಂತ ಹೇಳ್ತಿರಲ್ಲ, ಅದಕ್ಕೆ ಈ ರಾಜ್ಯಪಾಲರ ಭಾಷಣವನ್ನ ಮಾಧ್ಯಮದವರು ಕೂಡ ಕೇಳಿದ್ದಾರೆ. ಅವರು ಕೂಡ ಕೆಲವು ಮಾಧ್ಯಮದವರು ಬರೆದಿದ್ದಾರೆ ರಾಜ್ಯಪಾಲರ ಭಾಷಣದ ಬಗ್ಗೆ, ಎಡಿಟೋರಿಯಲ್ ಬರೆದಿದ್ದಾರೆ. ಈ ರಾಜ್ಯದ ಜನ ಕೇಳಿದ್ದಾರೆ. ಅವರು ಹೇಳಿದ್ದಾರೆ, ಸಂಯುಕ್ತ ಕರ್ನಾಟಕ ಮುಂದಿನ ದಾರಿಗೆ ಕೈ ಮರ. ಸಂಯುಕ್ತ ಕರ್ನಾಟಕದವರು ಎಡಿಟೋರಿಯಲ್ ಬರೆದಿರೋದು. ಸಂಯುಕ್ತ ಕರ್ನಾಟಕ ನೀವೇ ಹೇಳಪ್ಪ, ಎಡಿಟರ್ ಯಾರು ನಂಗೆ ಗೊತ್ತಿಲ್ಲ. ಹುಬ್ಬಳ್ಳಿಯವರು ಯಾರು ಎಡಿಟರ್ ಯಾರ್ರಿ? ನಿಮ್ಗೂ ಗೊತ್ತಿಲ್ಲ, ಅವ್ರನ್ನ ಕೇಳ್ತೀರಿ. ಚೇರ್ಮನ್ ಈಗಾಗಲೇ ಎಡಿಟರ್ ಕೇಳ್ಬಿಟ್ಟು ಚೇರ್ಮನ್ ಹೇಳ್ತಾ ಇದೆ. UB ವೆಂಕಟೇಶ್ ಹೇಳೇನ್ರಿ ಇನ್ನೊಂದ್ಸರಿ? UB ವೆಂಕಟೇಶ್ ಆದ್ರೆ ಹಿಂಗೆ ಬರೀರಿ ಅಂತ ಹೇಳಿದ್ರ? ಆಯ್ತಪ್ಪ. ಗೆಲೋಟ್ ನಡೆ ಅಭಿನಂದನೀಯ, ರಾಜ್ಯಪಾಲ ರವಿ ವರ್ತನೆ ಖಂಡನೀಯ. ಇದು ಪ್ರಜಾವಾಣಿಯವರು ಬರೆದಿರೋದು. ಇದು ನಮ್ಮವರೇ ಇದ್ರ? ಸುಮ್ಮನೆ ಏನ ಹೇಳಬೇಕು ಹೇಳ್ತಾರೆ. ಮಾನ್ಯ ಅಧ್ಯಕ್ಷರೇ, ನಾನು ಸುಮ್ಮನೆ ಎಲ್ಲನೂ ಓದಕ್ ಹೋಗಲ್ಲ ಸಂಪಾದಕೀಯನ, ಕೆಲವು ಮಾತ್ರ ಓದ್ತೀನಿ.
ಆದರೆ ಅಪವಾದ ಎನ್ನುವ ರೀತಿಯಲ್ಲಿ ಈ ಬಾರಿಯ ರಾಜ್ಯಪಾಲರ ಭಾಷಣ ಖಚಿತ ದೃಷ್ಟಿಕೋನದ ರಾಜಕೀಯ ವೈಚಾರಿಕತೆಯನ್ನು ಸಾದರಪಡಿಸುವ ಜೊತೆಗೆ ಆಡಳಿತದಲ್ಲಿ ನೆಮ್ಮದಿಯ ನಾಳೆಗಳನ್ನು ರೂಪಿಸಲು ಮುಂದಾಗಲು ಇರುವ ಸಕಾರಣಗಳನ್ನು ನಿರ್ದಿಷ್ಟವಾಗಿ ಪ್ರಸ್ತಾಪಿಸಿರುವುದು ನಿಜಕ್ಕೂ ಗಮನಾರ್ಹ. ಇದು ಯಾರು ಹೇಳಿರೋದು? ಸಂಯುಕ್ತ ಕರ್ನಾಟಕದ ಎಡಿಟೋರಿಯಲ್ ಪತ್ರಿಕೆಯವರು ಹೇಳಿರ್ತಕ್ಕಂಥದ್ದು. ಮಿಸ್ಟರ್ ಯತ್ನಾಳ್, ನಾನು ಹೇಳಿರೋದಲ್ಲ, ರಾಜ್ಯಪಾಲರ ಭಾಷಣದ ಬಗ್ಗೆ ಎಡಿಟೋರಿಯಲ್ ಬರೆದಿರೋದು. ವೆಂಕಟೇಶ್ವರ ಹೇಳ್ಯಾರ. ಕೂತ್ಕೊಳ್ಳಿ, ಪದೇ ಪದೇ ಹೇಳಕ್ ಹೇಳ್ಬೇಡಿ. ಕೂತ್ಕೊಳ್ಳಿ, ಉತ್ತರ ಕೊಡ್ಲಿ. ಕರ್ನಾಟಕದ ಹೇಳಿಕೆ ಅಲ್ಲ, ಆಯ್ತು. ಅದು UB ವೆಂಕಟೇಶ್ವರ ಹೇಳಿಕೆ. ಹೌದು, ಕೂತ್ಕೊಳ್ಳಿ. ಪಾಪ ಅವ್ರು ರಾಜ್ಯಸಭಾ ವಿಧಾನ ಪರಿಷತ್ ಕಳಿಸ್ರಿ. ಹೊಸ ಹಾಡನ್ನು, ಇಂತಹ ಹೊಸ ಜಾಡನ್ನು ತುಳಿದ ರಾಜ್ಯಪಾಲರ ಭಾಷಣಗಳು ಬೆರಳೆಣಿಕೆಯಷ್ಟು ಮಾತ್ರ. 83-84 ಅವಧಿಯಲ್ಲಿ ರಾಜ್ಯಪಾಲ AN ಬ್ಯಾನರ್ಜಿಯವರು ವ್ಯಕ್ತಪಡಿಸಿದ ಭಾಷಣ ಹೊಸ ರಾಜಕೀಯ ವೈಚಾರಿಕತೆಯ ಜೊತೆಗೆ ಮುಂದಿನ ದಾರಿಯನ್ನು ಸೂಚಿಸುವ ರೀತಿಯಲ್ಲಿ ವಿವರಗಳನ್ನು ನೀಡಿದ್ದು ಒಂದು ಕ್ರಾಂತಿಕಾರಿಕ ಹೆಜ್ಜೆಯೇ. ಆಗಿನ ರಾಜ್ಯಪಾಲರ ಭಾಷಣದಲ್ಲಿ ಬಲಿಷ್ಠ ಕೇಂದ್ರ ಹಾಗೂ ಸುಭದ್ರ ರಾಜ್ಯಗಳನ್ನು ಬಲವರ್ಧನೆಗೊಳಿಸುವ ಮೂಲಕ ಬಿಕ್ಕಟ್ಟು ವ್ಯವಸ್ಥೆಗೆ ಹೊಸ ರೂಪುರೇಷೆ ತಂದುಕೊಡುವ ಅಗತ್ಯವನ್ನು ಪ್ರಧಾನವಾಗಿ ಪ್ರಸ್ತಾಪಿಸಲಾಗಿತ್ತು. ಈ ಅಂಶ ಆಗಿನ ರಾಷ್ಟ್ರೀಯ ರಾಜಕಾರಣದಲ್ಲಿ ಹೊಸ ಗಾಳಿ ಬೀಸಲು ಗ್ರಾಸವಾಗಿ ಪರಿಣಮಿಸಿತ್ತು. ಇದು ನಾನು ಬರೆದಿರೋದಲ್ಲ, ಅಥವಾ ನಾವು ರಾಜ್ಯಪಾಲರ ಮೂಲಕ ಹೇಳಿಸಿದ್ದಲ್ಲ. ಇದನ್ನ ಇವರು ಎಡಿಟೋರಿಯಲ್ ಬರೆದಿರ್ತಕ್ಕಂಥದ್ದು ಸಂಯುಕ್ತ ಕರ್ನಾಟಕ. ಅದು ಯಾವುದೇ ಕೂತ್ಕೊಳ್ಳಿ. ಆಯ್ತಪ್ಪ, ಹೇಳ್ರಿ, ಅದಂಗೆ ಹೇಳ್ರಿ. ಎಷ್ಟು ಸೇರಿ ಹೇಳ್ತಾರೆ ಅಧ್ಯಕ್ಷರೇ? ಅದು ಎಷ್ಟು ಸೇರಿ ಹೇಳಕ್ ಬಿಡ್ತೀರಿ ಅಧ್ಯಕ್ಷರೇ? ಗಮ್ಮತ್ ಕೂರಿಸಿ ಪ್ರಸ್ತುತ ಪಡಿಸಬೇಕು ಬೇಡ ಅನ್ನೋದು ತಾವು ಹೇಳ್ಬೇಕು. ಮಾಧ್ಯಮದವರೆಲ್ಲ ಅರ್ಥ ಮಾಡ್ಕೋಬೇಕು ಇವ್ರು ಹೇಳೋದನ್ನ. ಮಾಧ್ಯಮದವರೆಲ್ಲ ಸುಳ್ಳು ಬರೀತಾರೆ ಅಂತ ಆಯ್ತು ಆಗೋದು. ನಿನ್ನೆ ಹೇಳ್ಯಾರ ನಿಮ್ಮ ಇಬ್ರು ಮಂತ್ರಿಗಳು. ಅವ್ರು ಹೇಳೋದು ಈಗ ನಾನು ಹೇಳ್ತಾ ಇದ್ದೀನಿ, ಸುಳ್ಳು ಅಂತಂದ್ರೆ ಸುಳ್ಳು CC ಪಾಟೀಲ್ ಸುಳ್ಳಾಗಿದ್ರೆ ಸುಳ್ಳು ಅಂತ ಹೇಳಿ, ಮಾಧ್ಯಮದವರು ಸುಳ್ಳು ಬರೆದವ್ರೆ ಅಂತ ಹೇಳಪ್ಪ. ಯತ್ನಾಳ್ ಅವರೇ, ಅಲ್ಲ, ಸಾಕಷ್ಟು ಅಡ್ವರ್ಟೈಸ್ ಕೊಟ್ಟಿರಿ, ಮತ್ತೆ ಅಷ್ಟು ಬರೀಲಿಕ್ಕೆ ಕೂತ್ಕೊಳ್ಳಿ, ಉತ್ತರ ಕೇಳಿ. ಆಯ್ತು ಮಾನ್ಯ ಅಧ್ಯಕ್ಷರೇ, ಇದು ಸಂಯುಕ್ತ ಕರ್ನಾಟಕದವ್ರು ಬರೆದಿರೋದು, ಸಂಯುಕ್ತ ಕರ್ನಾಟಕ. ಆಮೇಲೆ ಪ್ರಜಾವಾಣಿಯವರು ಎಡಿಟೋರಿಯಲ್ ಬರೆದಿದ್ದಾರೆ. ಏನಂತ ಬರೆದಿದ್ದಾರೆ? ಇಂತಹ ಹೊತ್ತಿನಲ್ಲಿ ಕರ್ನಾಟಕದ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅವರು ರಾಜ್ಯದ ವಿಧಾನಮಂಡಲದ ಉಭಯ ಸದನಗಳನ್ನು ಉದ್ದೇಶಿಸಿ ಮಾಡಿದ್ದ ಭಾಷಣವು ಹರ್ಷ ಮೂಡಿಸುವಂಥದ್ದು. ಗೆಹ್ಲೋಟ್ ಅವರು ಸಾಂವಿಧಾನಿಕ ನಿಯಮಗಳು ಹಾಗೂ ಸಭ್ಯತೆಗೆ ತಕ್ಕಂತೆ ನಡೆದುಕೊಂಡಿದ್ದಾರೆ. ಇದು ಸ್ವಾಗತಾರ್ಹ. ಇದು ಪ್ರಜಾವಾಣಿ ಪತ್ರಿಕೆಯವರು ಹೇಳಿದ್ದಾರೆ. ಇವರು ರಾಜ್ಯಪಾಲರ ಮೂಲಕ ಸುಳ್ಳು ಹೇಳಿಸಿದ್ದಾರೆ ಅಂತಂದ್ರೆ ಸುಳ್ಳು ಅಂತ ಬರೀತಿದ್ರಲ್ಲ, ಸುಳ್ಳು ಹೇಳಿಸ್ಬಿಟ್ಟವ್ರೆ ಅಂತ ಬರೀತಿದ್ರಲ್ಲ. ಬೇಡ, ಆಮೇಲೆ ಏನು ಮಾಡಮ್ಮರ. ಆಮೇಲೆ ಬಸವರಾಜ ಬೊಮ್ಮಾಯಿ, ಯು ಗಾಟ್ ಎವ್ರಿ ಆಪರ್ಚುನಿಟೀಸ್ ಟು ರಿಬಟ್ ಆರ್ ಡಿನೇ ಮೈ ಸ್ಟೇಟ್ಮೆಂಟ್ ಅಲ್ವಾ? ಪ್ರಜಾವಾಣಿಯಲ್ಲಿ ಬರೆದಿರತಕ್ಕಂಥ ಎಡಿಟೋರಿಯಲ್ಲು ಸುಳ್ಳು ಎಡಿಟೋರಿಯಲ್ ಬರೆದಿದ್ದಾರೆ ಅಂತ ಹೇಳಿ. ಆಮೇಲೆ ಹೇಳಿ ಏನು ಹೇಳ್ಬೇಕು ಹೇಳಿ. ನೀವು ಏನು ಸುಳ್ಳು ಹೇಳಿದಿರಿ, ಹೇಳ್ರಿ ಅಂತೀರಿ. ಅದನ್ನ ಹೇಳಿದೀನಿ. ಒಂದು ನಿಮಿಷ. ನೀವು ಎಡಿಟೋರಿಯಲ್ ಓದಿದ್ರ ಬಗ್ಗೆ ನಾನೇನು ವ್ಯಾಖ್ಯಾನ ಮಾಡಕ್ಕೆ ಹೋಗೋದಿಲ್ಲ. ಎಡಿಟೋರಿಯಲ್ ಆದರೂ ಓದ್ರಿ, ಆ್ಯಡ್ ಎಡಿಟೋರಿಯಲ್ ಆದರೂ ಓದ್ರಿ, ಏನಾದರೂ ಓದಿ, ಅದ್ರ ಬಗ್ಗೆ ನಮ್ದೇನು ತಕರಾರಿಲ್ಲ. ಸುಳ್ಳು ಏನೇನು ಹೇಳಿದಿರಿ ಅನ್ನೋದನ್ನು ತಾವು ಹೇಳ್ತೇವೆ. ಈಗ ಚರ್ಚೆ ಮಾಡಿ ನೋಡಿ, ನಾನು ಇಲ್ಲಿಂದ ಬರ್ತೇನೆ. ಹಾಲು ಉತ್ಪಾದಕರಿಗೆ
ನಾವು ಹಾಲು ಉತ್ಪಾದಕರಿಗೆ 757 ಕೋಟಿ ಪ್ರೋತ್ಸಾಹಧನ ನೇರವಾಗಿ ವರ್ಗಾವಣೆ ಮಾಡಲಾಗಿದೆ ಎಂದು ಹೇಳಿದ್ದೀರಿ. ಹಾಲು ಉತ್ಪಾದಕರು ದಿನ 6 ತಿಂಗಳು ನೀವು ಕೊಟ್ಟೇ ಇಲ್ಲ. ಅದು ಆ ಸತ್ಯನ ಇದೆಯಲ್ಲ, ಅದನ್ನು ನೀವು ಮರಿ ಮಚ್ಚಿದ್ದೀರಿ. ಇದೊಂದು ಸುಳ್ಳು. ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ, ನಾನು ಆ್ಯಕ್ಚುಲಿ ಭಾಷಣ ಮಾಡಿಲ್ಲ ಗವರ್ನರ್ ಮೇಲೆ. ನಾನು ಭಾಷಣ ಮಾಡಿಲ್ಲ. ಅದಕ್ಕೆ ನಾನು ಬಜೆಟ್ ಮೇಲೆ ಮಾಡಬೇಕು ಅಂತ ನಾನು ಮಾಡಿಲ್ಲ. ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ಏನು ಅವೆಲ್ಲ ಓದಿದ್ದೇವಲ್ಲ ನಮ್ಮ. ಒಂದೇ ನಿಮಿಷ. ಹೌದು, ನಿಮಗೆ ನನ್ನ ಭಾಷಣ ಈಗ ಹಂಗಲ್ಲ. ಬೈಕಾಟ್ ಮಾಡೋದವ್ರು ನೀವು ಏನು ಭಾಷಣದ ಮೇಲೆ ಬಜೆಟ್ ಮೇಲೆ ಭಾಷಣ ಮಾಡಿ. ಹೌದು, ಮತ್ತೆ ಯಾವ ಅಲ್ಲ, ಇದು ನನಗೆ ಗೊತ್ತಿಲ್ಲ. ಹಂಗಲ್ಲ. ಒಂದು ನಿಮಿಷ. ಕಲ್ಯಾಣ ಕರ್ನಾಟಕ 3,000 ಕೋಟಿ ಮೀಸಲಿಟ್ಟಿದ್ದು ಈಗಾಗಲೇ ಕಾಮಗಾರಿಗಳು ನಮ್ಮ ಸರ್ಕಾರದಲ್ಲಿ ಕಾಮಗಾರಿಗಳ ಅನುಮೋದನೆ ಮಾಡಿದ್ದನ್ನು ನೀವು ನಿಮ್ಮ ಸರ್ಕಾರ 9 ತಿಂಗಳಲ್ಲಿ ನೀವು ಅನುಮೋದನೆ ಮಾಡಿರಿ ಅಂತಂದು ಹೇಳ್ಕೊಳ್ತೀರಿ. ನಿಮ್ಮ ಅವಧಿಯಲ್ಲಿ 3,000 ಕೋಟಿಯನ್ನು ಇಟ್ಟಿದ್ರಿ, ಅದಿನ್ನ ಖರ್ಚೇ ಆಗಿಲ್ಲ. ಇದಕ್ಕೂ ಕೂಡ ಆದೇಶ ಬಂದಿಲ್ಲ. ಇದೊಂದು ಸುಳ್ಳು ಹೇಳಿದಿರಿ. ಆಮೇಲೆ ಹಿಂದಿನ ಸರ್ಕಾರ ಅವಧಿಯಲ್ಲಿ ಒಂದು ಬಸ್ಸು ಕೂಡ ಖರೀದಿ ಆಗಿಲ್ಲ. ವಾಸ್ತವಾಂಶ ಏನು? ನಮ್ಮ ಅವಧಿಯಲ್ಲಿ BMTCಗೆ 1,311, KSRTCಗೆ 50 ಪವರ್ ಬಸ್ಸುಗಳು, 20 ವೋಲ್ವೋ ಬಸ್ಸುಗಳನ್ನು ಖರೀದಿ ಮಾಡಿ ಆಗಲೇ ಕಾರ್ಯಾಚರಣೆ ಆಗಿದ್ದಾವೆ. ಇದೊಂದು ಸುಳ್ಳು ಹೇಳಿದ್ದೀರಿ. ಆಮೇಲೆ ಈ 5 ಗ್ಯಾರಂಟಿಗಳ ಯೋಜನೆ ಜೊತೆಗೆ ಬಜೆಟ್ನಲ್ಲಿ ಘೋಷಿಸಿರೋ 97ರಷ್ಟು ಘೋಷಣೆಗಳು ಅಧಿಸೂಚನೆ ಮಾಡಿದ್ದೀರಿ. ಆದರೆ ನಿಮ್ಮ ಎಕನಾಮಿಕ್ ಸರ್ವೇದಲ್ಲಿ ಹೇಳ್ತಿದೆ ನಾಟ್ ಮೋರ್ ದೆನ್ 55% ಅಚೀವ್ಮೆಂಟ್ ಇಲ್ಲ. ಯಾವ ಸತ್ಯ ಇದರಲ್ಲಿದೆ? ಅಲ್ಲ, ಇದು ಒಂದು ಸುಮ್ಮನೆ ಉದಾಹರಣೆಗೆ 3-4 ಸುಳ್ಳು ನೀವು ಹೇಳಿದ್ರೆ 3-4 ಸುಳ್ಳು ಹೇಳು ಅಂದ್ರೆ ಅದಕ್ಕೆ ಉದಾಹರಣೆ ಕೊಟ್ಟೆ. ಇನ್ನ ನಾನು ಬಸವರಾಜ ಬೊಮ್ಮಾಯಿ ಅವ್ರ ಬಗ್ಗೆ ಅಪಾರವಾದಂಥ ಪ್ರೀತಿ ಇದೆ. ಸಾಕು ಹೇಳಿದಿರಿ ಕೂತ್ಗಳು. ಈಗ ಸುಳ್ಳು ನಾವೇನೇನು ಸುಳ್ಳು ಹೇಳಿದ್ದೀವಿ ಅಂತ ಎಲ್ಲ ಹೇಳಿದ್ದಾರೆ. ಇದೇನಾಗಿದೆ ಅಂತಂದ್ರೆ ಇವ್ರಿಗೆ ಭಾರತೀಯ ಜನತಾ ಪಕ್ಷದವರ ಮನೆ ದೇವರು ಇದೆಯಲ್ಲ, ಅದು ಸುಳ್ಳೇ ಅವ್ರ ಮನೆ ದೇವರು. ಏನು ಮಾಡೋಕ್ಕಾಗಲ್ಲ. ಆಯ್ತು ಮಾನ್ಯ ಅಧ್ಯಕ್ಷರೇ, ನಾನು ಬರ್ತೀನಿ, ಹಾಲಿನದಕ್ಕೂ ಬರ್ತೀನಿ, ಆಮೇಲೆ ಬರ್ತೀನಿ, ನಿಮಗೆ ಹೇಳ್ತೀನಿ. ಮಾನ್ಯ ಅಧ್ಯಕ್ಷರೇ, ಪ್ರಜಾವಾಣಿ ಎಡಿಟೋರಿಯಲ್ ಓದಿದೆ. ಆಮೇಲೆ ವಾರ್ತಾ ಭಾರತಿಯವರು ಏನು ಹೇಳಿದ್ದಾರೆ ಅಂತಂದ್ರೆ, ವಾರ್ತಾ ಭಾರತಿ ಅಂತ ಒಂದು ಪತ್ರಿಕೆ, ಅವ್ರೇನು ಹೇಳಿದ್ದಾರೆ ಅಂತಂದ್ರೆ, ಆರ್ಥಿಕ ಅಸಮಾನತೆಯಿಂದ ಬಸವಳಿದ ಜನರಿಗೆ ಗ್ಯಾರಂಟಿಗಳು ಸಾಂತ್ವನ ಎಂದು ಬರೆದಿದೆ. ಇದು ವಾರ್ತಾ ಭಾರತಿ ಪತ್ರಿಕೆ ಬರೆದಿರೋದು. ಆಮೇಲೆ ವಿಜಯ ಕರ್ನಾಟಕ ಪತ್ರಿಕೆ ಕಾಂಗ್ರೆಸ್ ಸರ್ಕಾರದ ಕಾರ್ಯಕ್ರಮಗಳಿಗೆ ರಾಜ್ಯಪಾಲರ ಮೆಚ್ಚುಗೆ ಎಂದು ಬರೆದಿದೆ. ಹಾಗೆಯೇ ತೆರಿಗೆ ಪಾಲು ಸಿಕ್ಕಿಲ್ಲ, ಅನುದಾನ ಬಂದಿಲ್ಲ, ಬರಕ್ಕೂ ನೆರವಿಲ್ಲ, ಕೇಂದ್ರದ 3 ಅನ್ಯಾಯ ಎಂದು ಇದೇ ಪತ್ರಿಕೆ ಪ್ರಸ್ತಾಪ ಮಾಡಿದೆ. ಯಾವ ಪತ್ರಿಕೆ? ವಿಜಯ ಕರ್ನಾಟಕ ಪತ್ರಿಕೆ. 5 ಕೋಟಿ ಕನ್ನಡಿಗರು ಈಗ ಮಧ್ಯಮ ವರ್ಗ ಎಂದು ಬರೆದಿದ್ದಾರೆ. 5 ಕೋಟಿ ಬಡತನದ ರೇಖೆಯಿಂದ ಕೆಳಗಡೆ ಇದ್ದವರು ಅವರೆಲ್ಲರೂ ಕೂಡ ಈ ಗ್ಯಾರಂಟಿಗಳಿಂದ ಹೊರಗಡೆ ಬಂದು ಮಧ್ಯಮ ವರ್ಗಕ್ಕೆ ಮೇಲಕ್ಕೆ ಹೋಗಿದ್ದಾರೆ. ಇವರಿಗೆ ಸುಳ್ಳು ಹೇಳೋದು ಬಿಟ್ಟರೆ ಬೇರೆ ಏನು ಗೊತ್ತೇ ಇಲ್ಲ. ಬರೀ ಸುಳ್ಳು ಹೇಳೋದು. ನೀವು ಆ ವೀರಪ್ಪನವ್ರ ಕಮಿಷನ್ ಮುಂದೆ ಸುಳ್ಳು ಹೇಳ್ಬಿಟ್ಟು ಹೋಗ್ಲೇ ಇಲ್ಲ. ಸಮನ್ಸ್ ಕೊಟ್ರೆ ತಪ್ಪಿಸ್ಕೊಂಡ್ಬಿಟ್ರು. ಪತ್ರಿಕೆಲೆಲ್ಲ ಹೇಳ್ಬಿಟ್ಟು ಹೋಗ್ಲೇ ಇಲ್ಲ. ವೀರಪ್ಪನವ್ರ ಕಮಿಷನ್ ಮುಂದೆ ಇವರಿಗೆ ಸಮನ್ಸ್ ಕೊಟ್ಟಿದ್ರು. ಯಾರು ನಿಮ್ಗೆ ವೀರಪ್ಪ ಕಮಿಷನ್ ಸಮನ್ಸ್ ಕೊಟ್ಟಿರ್ಲಿಲ್ಲ? ಯು ಡಿಡ್ ನಾಟ್ ಅಪಿಯರ್ ಬಿಫೋರ್ ದಿ ಕಮಿಷನ್. ಪ್ರಿಯಾಂಕಾ ಖರ್ಗೆ ಇವರು ಯಾವ ನೈತಿಕತೆ ಇದೆ ಹೇಳಿ ನೋಡೋಣ. ಅರೆಸ್ಟ್ ಮಾಡ್ಬೇಕಾಗಿತ್ತು, ನನಗೆ ಯಾಕೆ ಮಾಡಿಲ್ಲ? ನನಗೂ ಮಾಡ್ಬೇಕಾಗಿತ್ತು. ನಿಮ್ಗೆ ಸಮನ್ಸ್ ಜುಡಿ ಕಮಿಷನ್ ಸಮನ್ಸ್ಗೆ ಮರ್ಯಾದೆ ಕೊಡ್ಲಿಲ್ಲ ಇವರು. ನಾವು ಪುನಃ ಎಂಕ್ವೈರಿ ಮಾಡಿದ್ವಿ, ವಾರಂಟ್ ಕಳಿಸ್ಕೊಡ್ತೀವಿ. ಆಮೇಲೆ ವಾರಂಟ್ ಮಾಡ್ತಾರೆ, ಕಳಿಸ್ಕೊಡ್ತಾರೆ. ಮಾನ್ಯ ಅಧ್ಯಕ್ಷರೇ, 5 ಕೋಟಿ ಕನ್ನಡಿಗರು ಈಗ ಮಧ್ಯಮ ವರ್ಗ
ಎಂದು ಹೇಳಿದ್ದಾರೆ. ಆಮೇಲೆ ಮಾನ್ಯ ಅಧ್ಯಕ್ಷರೇ, ಕನ್ನಡಪ್ರಭ ಪತ್ರಿಕೆಯವರು ಏನಂತ ಬರೆದವ್ರೆ ಅಂತಂದ್ರೆ, ಗ್ಯಾರಂಟಿ ಯೋಜನೆಗಳು ಇದು ಜಾಗತಿಕ ದಾಖಲೆ. ಗ್ಯಾರಂಟಿ ಯೋಜನೆಗಳು ನೀವು ಮಾತಾಡಬೇಡಿ ಅಲ್ಲಿ. ಕೂತ್ಕೊಳ್ಳಿ. ವೈದ್ಯ ಕೂತ್ಕೊಳ್ಳಿ. ವೈದ್ಯ ನೀವು ಯಾಕೆ ಮಾತಾಡ್ತೀರಿ? ಯತ್ನ ಅಗತ್ಯ ಆಗಿಂದಾಗಿ ಚರ್ಚೆ ಬೇಡ. ಉತ್ತರ ಗ್ಯಾರಂಟಿ ಯೋಜನೆಗಳು ಮುನಿಯಪ್ಪ ಕೂತ್ಕೊಳ್ರಿ. ಮುನಿರತ್ನ ಮಾತಾಡಿದಿರಲ್ಲ ಆಗ್ಲೇ. ಆಮೇಲೆ ಪ್ರಶ್ನೆ ಕೇಳಿ ಕೂತ್ಕೊಳ್ಳಿ ಪ್ಲೀಸ್ ಪ್ಲೀಸ್ ಪ್ಲೀಸ್. ನಮ್ ಜೊತೆ ಇದ್ದವರು ನೀವು ಯಾಕೆ ಕೋಆಪರೇಟ್ ಮಾಡಲ್ಲ? ಉತ್ತರ ಕೊಡ್ಲಿ ಅಲ್ಲ, ಉತ್ತರ ಕೊಡ್ಲಿ. ನೀವು ಉತ್ತರ ಕೊಡ್ಲಿ. ಸಿದ್ದರಾಮಯ್ಯನವರೇ ಪ್ರೇರಣಾದಾಯಕರು. ಅವ್ರಿಗೆ ಉತ್ತರ ಕೇಳಕ್ಕೆ ಆಸಕ್ತಿ ಇಲ್ಲದೆ ಹೋದ್ರೆ ಸ್ವಲ್ಪ ಸುಮ್ಮನಾರು ಕೂತ್ಕೊಳ್ಳಿ. ಓಲಿ ಸುಮ್ಮನೆ ಗಲಾಟೆ ಮಾಡೋದೇ ಒಂದು ಕಸಬು ಅಂತ ತಿಳ್ಕೊಬಿಟ್ರೆ ವಿರೋಧ ಪಕ್ಷ ಅಂದ್ರೆ ಬರೀ ಗಲಾಟೆ ಮಾಡೋದು ಅಂತಲ್ಲ. ಪ್ರತಿಪಕ್ಷ ಫ್ಯಾಕ್ಟ್ಸು ಫಿಗರ್ಸು ಇಟ್ಕೊಂಡು ಮಾತಾಡ್ಬೇಕಲ್ವಾ? ನಿಮಗೆಲ್ಲ ಬಸವರಾಜ್ ಅಶೋಕ್ಗೆ ಫ್ಯಾಕ್ಟ್ಸು ಫಿಗರ್ಸ್ ಇಟ್ಕೊಂಡು ಮಾತಾಡ್ಬೇಕಲ್ವಾ? ಮತ್ತೆ ಫ್ಯಾಕ್ಟ್ಸ್ ಫಿಗರ್ಸ್ ಇಟ್ಕೊಳ್ದೇನೆ ಸುಮ್ಮನೆ ಮಾತಾಡೋದ? ಇಲ್ಲಪ್ಪ, ನಿನಗೆಲ್ಲ ಅವ್ರಿಗೆ ಹೇಳ್ತಾ ಇದ್ದೀನಿ. ಅಶೋಕ ವಿರೋಧ ಪಕ್ಷದ ನಾಯಕ, ಅವ್ರಿಗೆ ಹೇಳ್ತಾ ಇದ್ದೀನಿ.